ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಭಾರತ ದೇಶಕ್ಕಂತೂ ಸ್ವಾತಂತ್ರ್ಯ ಸಿಕ್ಕಿ ಆಯ್ತು. ನಮ್ಮ ದೇಹಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇದೆಯಾ? ವೆಲ್ಕಮ್ ಬ್ಯಾಕ್ ಟು ವೆಲ್ನೆಸ್ ವೆನ್ಸ್ಡೇ ವಿತ್ ಶೋಭಾ. ನಮ್ಮ ದೇಶನ ಬೇರೆ ದೇಶದವರು ಆಳ್ವಿಕೆ ಮಾಡುವಾಗ ಹೇಗೆ ನಮ್ಮ ದೇಶದ ಜನಕ್ಕೆ ತೊಂದರೆ ಆಗ್ತಿತ್ತು, ಅನ್ಕಂಫರ್ಟ್ ಆಗ್ತಿತ್ತು, ಹಾಗೇನೆ ನಮ್ಮ ದೇಹದ ಅಂಗಾಂಗಗಳು ಇರುವ ಜಾಗದಲ್ಲಿ ಕೊಬ್ಬು ಕೊಲೆಸ್ಟ್ರಾಲ್ ತುಂಬಿಕೊಂಡಿದ್ರೆ ನಮ್ಮ ದೇಹಕ್ಕೂ ಕೂಡ ಹಾಗೇನೆ ಅನ್ಕಂಫರ್ಟ್ ಆಗುತ್ತೆ ಅಂಡ್ ತೊಂದರೆ ಕೂಡ ಆಗತ್ತೆ. ದೇಹ ಕಂಫರ್ಟ್ ಆಗಿರ್ಬೇಕು ಅಂದ್ರೆ, ಆರಾಮಾಗಿರ್ಬೇಕು ಅಂದ್ರೆ, ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಖುಷಿಯಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ಈಗ ಆರೋಗ್ಯ ಅಂದ್ರೆ ಏನು, ಆರೋಗ್ಯನ ಚೆನ್ನಾಗಿ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ತುಂಬಾ ಜನ ತಲೆಯಲ್ಲಿ ಬರ್ತಾ ಇರ್ಬೋದು. ನೀವೆಲ್ಲ ಏನ್ ಮಾಡ್ಬೋದು ಅಂದ್ರೆ, ನನ್ನ ಪ್ರೀವಿಯಸ್ ವಿಡಿಯೋ ಅಂದ್ರೆ ವಿಡಿಯೋ 1ರಿಂದ 7ನೇ ವಿಡಿಯೋ ತನಕ ನಿಮ್ಮ ಎಲ್ಲಾ ಡೌಟ್ಸಿಗೂ ಅಲ್ಲಿ ಆನ್ಸರ್ ಸಿಗುತ್ತೆ. ಅದನ್ನ ನೋಡ್ಕೊಂಬನ್ನಿ. ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಖುಷಿಯಾಗಿರೋದು, ಪಾಸಿಟಿವ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಬನ್ನಿ ಹಾಗಾದ್ರೆ ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನ ನೋಡ್ಕೊಂಡು ಬರೋಣ. ಫಸ್ಟ್ ಪಾಯಿಂಟ್, ವೆಲ್ ಬೀಯಿಂಗ್. ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿದ್ದಾಗ ನಮ್ಮ ಓವರ್ ಆಲ್ ಹೆಲ್ತ್ ನ ಚೆನ್ನಾಗಿ ಮಾಡಿ ಇಟ್ಕೊಳ್ಳಕ್ಕೆ ಸೆಲ್ಫ್ ಮೋಟಿವೇಶನ್ ಸಿಗುತ್ತೆ ಅಂಡ್ ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಎಂಗೇಜ್ ಆಗಿ ಇರ್ಬೋದು. ಸೆಕೆಂಡ್ ಪಾಯಿಂಟ್, ಎನರ್ಜಿ ಲೆವೆಲ್. ಯಾವಾಗ ನಮ್ಮ ಆರೋಗ್ಯ ಅಂದ್ರೆ 6 ಭಾಗ್ಯಗಳು ಚೆನ್ನಾಗಿರುತ್ತೆ ಆಗ ಎನರ್ಜಿ ಲೆವೆಲ್ ಕೂಡ ಚೆನ್ನಾಗಿರುತ್ತೆ ಅಂಡ್ ನಮ್ಮ ಕರಿಯರ್ ಮೇಲೆ ಕೂಡ ಫೋಕಸಿವ್ ಆಗಿ ನಾವಿರ್ಬೋದು. ಥರ್ಡ್ ಪಾಯಿಂಟ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಜೀವನದಲ್ಲಿ ಸ್ಟ್ರೆಸ್ ಕಾಮನ್, ಆದ್ರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಸ್ಟ್ರೆಸ್ ನ ನಾವು ಬೆಟರ್ ಆಗಿ ಹ್ಯಾಂಡಲ್ ಮಾಡಕ್ಕೂ ಸಹ ಸಹಾಯ ಆಗುತ್ತೆ. ಫೋರ್ತ್ ಪಾಯಿಂಟ್, ಇಮ್ಯೂನ್ ಸಿಸ್ಟಮ್. ನಾವೆಷ್ಟು ಖುಷಿಯಾಗಿರ್ತೀವಿ ಅಷ್ಟು ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರುತ್ತಂತೆ. ಖುಷಿಗೆ ಮತ್ತೆ ಇಮ್ಯೂನ್ ಸಿಸ್ಟಮ್ಗೆ ಲಿಂಕ್ ಇದೆ. ಸೊ ಹಾಗಾಗಿ ನಾವು ಖುಷಿಯಾಗಿರೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಫಿಫ್ತ್ ಪಾಯಿಂಟ್, ಮೂಡ್ಸ್. ಯಾವಾಗ ನಾವು ಹೆಲ್ದಿ ಈಟಿಂಗ್ ಮಾಡ್ತೀವಿ ಅವಾಗ ನಮ್ಮ ಮೂಡ್ ಚೆನ್ನಾಗಿರುತ್ತೆ ಅಂಡ್ ಎನರ್ಜಿ ಲೆವೆಲ್ ಕೂಡ ಚೆನ್ನಾಗಿರುತ್ತೆ, ಬ್ಲಡ್ ಶುಗರ್ ಲೆವೆಲ್ ಕೂಡ ಸ್ಟೇಬಲ್ ಆಗಿರುತ್ತೆ, ಹಾರ್ಮೋನ್ಸ್ ಕೂಡ ಸ್ಟೇಬಲ್ ಆಗಿರಕ್ಕೆ ಸಹಾಯ ಮಾಡುತ್ತೆ. ಸಿಕ್ಸ್ತ್ ಪಾಯಿಂಟ್, ರೀಸೈಲೆನ್ಸ್. ನಾವ್ ಯಾವಾಗ ಖುಷಿಯಾಗಿರ್ತೀವಿ ಯಾವುದೇ ತರದ ಸಿಚುಯೇಷನ್ ಬಂದ್ರೂ ನಾವು ಬೆಟರ್ ಆಗಿ ಹ್ಯಾಂಡಲ್ ಮಾಡಕ್ಕಾಗತ್ತೆ. ಸೆವೆಂತ್ ಪಾಯಿಂಟ್, ರಿಲೇಶನ್ಶಿಪ್. ಸಂಬಂಧಗಳು ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಮ್ಮ ಭಾವನಾತ್ಮಕ ಆರೋಗ್ಯ ಅಂದ್ರೆ ಎಮೋಷನಲ್ ಹೆಲ್ತ್ ಚೆನ್ನಾಗಿರೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಒಬ್ಬರನ್ನೊಬ್ರು ಅರ್ಥಕೊಂಡು ಜೀವಿಸುವುದೇ ಜೀವನ ಅಲ್ವಾ? ರಿಸರ್ಚ್ ಹೇಳ್ತಾ ಇದೆ, ಯಾರೆಲ್ಲ ಆರೋಗ್ಯವಾಗಿರ್ತಾರೆ ಅವರು ಖುಷಿಯಾಗಿರ್ತಾರೆ, ಯಾರೆಲ್ಲ ಖುಷಿಯಾಗಿರ್ತಾರೆ ಅವರು ಪಾಸಿಟಿವ್ ಆಗಿರ್ತಾರೆ ಅಂಡ್ ಇದಕ್ಕೆಲ್ಲ ನಮ್ಮ ಜೆನೆಟಿಕ್ಸ್ ಅಂಡ್ ಲೈಫ್ ಸ್ಟೈಲ್ ತುಂಬಾನೇ ಮ್ಯಾಟರ್ ಆಗುತ್ತೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಈಗ ನೀವು ಕಮೆಂಟ್ ಮಾಡಿ, ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಖುಷಿಯಾಗಿರೋದು ಇಂಪಾರ್ಟೆಂಟ್ ಇದೆಯಾ ಅಥವಾ ಇಲ್ವಾ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ತುಂಬಾ ಜನಕ್ಕೆ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.